ಏಳನೇ ಪಾಯಿಂಟಿನ ಸ್ಥಳದಲ್ಲಿ ಉತ್ಖನನ ನಡೀತಾ ಇದೆ. ಅಗೆಯುವ ಕೆಲಸ ಆಗ್ತಾ ಇದೆ. ಪಾಯಿಂಟ್ 7 ಆ ಸ್ಥಳಕ್ಕೆ ದೂರದಾರ ಹೋಗ್ತಾ ಇರೋ ವಿಡಿಯೋನ ನೀವು ನೋಡ್ತಾ ಇದ್ದೀರಿ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭಿಸ್ತಾ ಇದ್ದ ಹಾಗೆ 3 ಅಡಿ ಆಳದಲ್ಲಿ ಅಸ್ಥಿಪಂಜರ ಸಿಗುತ್ತೆ. ಮೂಳೆಗಳ ಜೊತೆಗೆ ತಲೆಬುರುಡೆಯ ಚೂರುಗಳು, ದವಡೆಯ ಮೂಳೆ ಹಾಗೂ ಹಲ್ಲುಗಳು ಸಿಗುತ್ತವೆ. ಎಫ್ಎಸ್ಎಲ್ ತಜ್ಞರಾದ ವಿನಯ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಕೆಲವು ಪ್ರಕರಣಗಳಲ್ಲಿ ಅದನ್ನ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಅದನ್ನ ಮೂಳೆಗಳನ್ನ ಎಕ್ಸಾಮಿನೇಷನ್ ಮಾಡಿದಾಗ ಅದ್ರಲ್ಲಿ ಏನನ್ನ ಕಂಡು ಬಂದ್ರೆ ಅದರಿಂದ ಹೇಳ್ಬೋದು. ಅದು ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಈಗೇನು ಅವರು ಸಂಗ್ರಹ ಮಾಡಿದರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿಪಂಜರನ ಅದನ್ನ ಇನ್ವೆಸ್ಟಿಗೇಷನ್ ಆಫೀಸ್ ಅವರು ಅದನ್ನ ಪ್ರಾಪರ್ ಆಗಿ ಚೈನ್ ಆಫ್ ಕಸ್ಟಡಿ ರೀತಿ ಸೀಲ್ ಮಾಡಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸ್ಕೊಡ್ತಾರೆ ಸರ್. ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅವ್ರಿಗೆ ಏನೇನು ಸ್ಯಾಂಪಲ್ ಬೇಕು ಅದರಲ್ಲೆಲ್ಲಾನು ತಗೊಂಡು ಅದನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ತದನಂತರ ಅವ್ರು ಮತ್ತೆ ಅದನ್ನ ಪ್ಯಾಕ್ ಮಾಡಿ ಅಲ್ಲಿ ಆ ಜುರಿಸ್ಡಿಕ್ಷನ್ ಸಂಬಂಧಪಟ್ಟಿರ್ತಕ್ಕಂಥ ಫೊರೆನ್ಸಿಕ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ಅವ್ರಿಗೆ ಅದನ್ನ ಕಳಿಸ್ಕೊಟ್ಟಾಗ ಅವರು ಐಒ ಏನೇನು ಪ್ರಶ್ನೆ ಕೇಳಿರ್ತಾರೆ, ಇದು ಮಾನವ ಮೂಳೆಯೇ ಹೌದೇ ಅಥವಾ ಅಲ್ಲವೇ, ಒಂದು ವೇಳೆ ಮಾನವನದಾದರೆ ಗಂಡಸದೆ ಹೆಂಗಸದೆ, ಒಂದು ವೇಳೆ ಯಾರದಾದರೂ ಆದಲ್ಲಿ ಅವರ ವಯಸ್ಸೆಷ್ಟು, ಇದರಲ್ಲಿ ಸಾವಿನ ಕಾರಣ ತಿಳಿಯಬಹುದೇ. ಇದು ಸಾಮಾನ್ಯವಾಗಿ ಐಒ ಕೇಳ್ತಕ್ಕಂಥ ಪ್ರಶ್ನೆಗಳು ಸರ್. ಟೈಮ್ ಆಫ್ ಡೆತ್ ಅನ್ನ ನಾರ್ಮಲ್ ಆಗಿ ಐಡಿಯಲ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಬಾಡಿನ ಬರಿ ಮಾಡಿದ್ರೆ, ಅಂದ್ರೆ ಸುತ್ತಮುತ್ತ ನದಿಯ ಎನ್ವಿರಾನ್ಮೆಂಟು, ಸಾಯಿಲ್ ವೆಟ್ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ 8 ತಿಂಗಳಿಂದ 1 ವರ್ಷದಲ್ಲಿ ಆ ಬಾಡಿ ಕಂಪ್ಲೀಟ್ ಆಗಿ ಬೋನ್ಸ್ ಆಗುತ್ತೆ ಸರ್, ಸ್ಕೆಲಿಟನೈಸೇಷನ್ ಆಗುತ್ತೆ. ಸೊ ಈಗೇನ ಕಂಪ್ಲೀಟ್ ಸ್ಕೆಲಿಟನೈಸೇಷನ್ ಆಗಿತ್ತು ಅಂತಂದ್ರೆ ಅದು ಮೋರ್ ದನ್ 1 ಇಯರ್ ಅಂತ ತಗೋಬಹುದು. ಮೋರ್ ದನ್ 1 ಇಯರ್ ಆದ್ಮೇಲೆ ಅದ್ರ ಮೇಲೆ ಎಷ್ಟಾಗಿದೆ ಅನ್ನೋದು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಕೆಲವು ಪರೀಕ್ಷೆಗಳ ಮುಖಾಂತರ ಕಂಡುಹಿಡಿಬಹುದು. ಕೆಲವು ವಿಚಾರಗಳಲ್ಲಿ ಆ ಒಂದು ಸಾಯಿಲ್ ಕಂಟೆಂಟ್ ಅಲ್ಲಿ ಕೆಲವು ಖನಿಜ ಅಂಶಗಳು, ಮಿನರಲ್ಸ್ ಇದ್ರೆ ಬೋನ್ಸ್ ಪ್ರಿಸರ್ವ್ ಆಗೋ ಸಾಧ್ಯತೆ ಇರುತ್ತೆ. ಮಾತ್ರ ಸಾಮಾನ್ಯವಾಗಿ 20 ವರ್ಷಕ್ಕೆ ಮೂಳೆಗಳಿರಲ್ಲ, ಅದೆಲ್ಲ ಡಿಸಿಪಿಯರ್ ಆಗುತ್ತೆ. ವಿತ್ ಎಕ್ಸೆಪ್ಷನ್ಸ್ ಆಫ್ ನಾವು ಆರ್ಕಿಯಾಲಜಿಯಲ್ಲಿ ಏನು ಕಂಡು ಬರುತ್ತೆ ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಮಾತ್ರ ಪ್ರಿಸರ್ವ್ ಆಗುತ್ತೆ, ಇಲ್ಲವನ್ನ ಬೋನ್ಸ್ ಡಿಸಪಿಯರ್ ಆಗ್ಬಿಡುತ್ತೆ. ಈಗ ಏನು ಇವ್ರು ಸಂಗ್ರಹ ಮಾಡಿದ್ರೆ ಅದರಲ್ಲಿ DNA ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾರು ಸಸ್ಪೆಕ್ಟ್ ಏನನ್ನ ಇದ್ರೆ ಐವೋ ಅವರ ಬ್ಲಡ್ ನ ಡ್ರಾ ಮಾಡಿ ಈ DNA ಜೊತೆಗೆ ಮ್ಯಾಚ್ ಮಾಡ್ತಾರೆ. ಮ್ಯಾಚಿಂಗ್ ಆದ್ರೆ ಅವ್ರನ್ನ ಕಂಡುಹಿಡಿಬೋದು. DNA ಇಸ್ ದ ಅಲ್ಟಿಮೇಟ್. ಅವರು ಆ ಸ್ಥಳನ ಕಂಪ್ಲೀಟ್ ಆಗಿ ಸೆಕ್ಯೂರ್ ಮಾಡಿ ಅವ್ರಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ ಸರ್, ಹೌ ಟು ಅಪ್ರೋಚ್ ಎ ಕ್ರೈಮ್ ಸೀನ್ ಅಂತ. ಅವ್ರಲ್ಲಿ ಟ್ರೈನ್ ಇರ್ತಾರೆ. ಅವ್ರು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಏನೇನು ಬೇಕೋ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸಾಯಿಲ್ ಸ್ಯಾಂಪಲ್ಸು, ಸುತ್ತಮುತ್ತ ಏನೇನೋ ಸಿಕ್ಕಿದ್ರೆ, ಆಮೇಲೆ ಅಗದ ಮೇಲೆ ಒಳಗಡೆ ಏನೇನೋ ಸಿಕ್ಕಿದ್ರೆ ಒಳಗಡೆ ಸಾಯಿಲ್ ಸ್ಯಾಂಪಲ್ಲು, ಮೇಲ್ಗಡೆ ಸಾಯಿಲ್ ಸ್ಯಾಂಪಲ್ಲು, ಅಕಸ್ಮಾತ್ ಕ್ಲಾತ್, ವಾಟ್ ಎವರ್ ಅಲ್ಲಿ ಏನು ಅವ್ರಿಗೆ ಎವಿಡೆನ್ಸು ಅಂತ ಕಾಣುತ್ತೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸಪರೇಟಾಗಿ ಪ್ಯಾಕ್ ಮಾಡಿಕೊಂಡು ತದನಂತರ ಅವ್ರು ಲ್ಯಾಬೊರೇಟರಿಗೆ ತಗೊಂಡೋಗಿ ಎಕ್ಸಾಮಿನೇಷನ್ ಮಾಡ್ಕೊಳ್ತಾರೆ. ಸಿಂಥೆಟಿಕ್ ಅಂದ್ರೆ ಪ್ಲಾಸ್ಟಿಕ್ ರಿಲೇಟೆಡ್ ಇದ್ದು ಹೈಲಿ ಸಿಂಥೆಟಿಕ್ ನಾನ್ ಬಯೋಡಿಗ್ರೇಡಬಲ್ ಇದ್ರೆ ಮಾತ್ರ, ಲೈಕ್ ಸಿಲಿಕಾನ್, ಅವು ಮಾತ್ರ ಇರುತ್ತೆ. ಈ ಕಾಟನ್ನು ಅಂದ್ರೆ ಹತ್ತಿಯಿಂದ ಮಾಡಿರ್ತಕ್ಕಂಥ ಬಟ್ಟೆಗಳಾದ್ರೆ, ಸಿಲ್ಕ್ ಕೂಡ, ರೇಷ್ಮೆ, ಅದೆಲ್ಲನೂ ಕರ್ಗೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.